ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ವತಿಯಿಂದ ಪತ್ರಿಕಾ ದಿನಾಚರಣೆ 2025 ಇಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಇದೇ ವೇಳೆ ಮಾತನಾಡಿದ ಸಾರಿಗೆ ಸಚಿವರಾದ ಶ್ರೀರಾಮಲಿಂಗ ರೆಡ್ಡಿ ಪತ್ರಿಕಾ ಉದ್ಯಮದಲ್ಲಿ ಛಾಪು ಮೂಡಿಸಿದ ವರದಿಗಾರರು ಮತ್ತು ಸಂಪಾದಕರನ್ನು ಹಾಡಿ ಹೊಗಳಿದರು. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಕೆಲವು ಪತ್ರಿಕೆಗಳ ಸಂಪಾದಕರು ಹಾಗೂ ನ್ಯೂಸ್ ಚಾನೆಲ್ಗಳ ಸಂಪಾದಕರ ಅಭಿನಂದನಾ ಕಾರ್ಯಕ್ರಮ ಪ್ರೆಸ್ ಕ್ಲಬ್ ಉನ್ನತಿಗೆ ಶ್ರಮಿಸಿದ ಪತ್ರಕರ್ತರು ಹಿರಿಯ ಸದಸ್ಯರಿಗೆ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮತ್ತು ಮಾಧ್ಯಮಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಅವರಿಗೆ ಗೌರವ ಮತ್ತು ಸನ್ಮಾನ ಮಾಡಲಾಯಿತು. ಈ ಪತ್ರಿಕಾ ದಿನಾಚರಣೆಯ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ಗೌರವಾನ್ವಿತ ಸಾರಿಗೆ ಸಚಿವರು ಹಿರಿಯರಾದಂಥ ರಾಮಲಿಂಗ ರೆಡ್ಡಿ ಅವರೇ, ಹಾಗೆ ಮಾನ್ಯ ಅಬಕಾರಿ ಸಚಿವರಾದ ತಿಮ್ಮಾಪುರ ಸಾಹೇಬ್ರವರೇ, ಹಾಗೆ ಗೆಳೆಯರಾದಂಥ ಸಪ್ತಗಿರಿಗೌಡ್ರೆ, ಅಧ್ಯಕ್ಷರಾದಂಥ ಶ್ರೀಧರ್ ಅವರೇ, ಹಾಗೆ DS ಮ್ಯಾಕ್ಸ್ನ ದಯಾನಂದ್ ಸರ್ ಅವರೇ, ಪತ್ರಿಕಾ ದಿನಾಚರಣೆಯನ್ನು ನಡೆಸಿಕೊಡ್ತಾ ಬರ್ತಾ ಇದೆ. ಇವತ್ತು ಪತ್ರಿಕಾ ದಿನಾಚರಣೆ ಸಾಮಾನ್ಯ ಜುಲೈ 1ರಂದು ನಡೆಸುತ್ತಾರೆ. ಆದರೆ ನಾವು ಒಂದು ರಾಜ್ಯೋತ್ಸವ ರೀತಿ ತಿಂಗಳ ಪೂರ್ತಿ ನಡೆಸೋದೊಂದು ಪರಿಪಾಠ ಆಗಿಬಿಟ್ಟಿದೆ. ಹಾಗಾಗಿ ನಾವು ಜುಲೈ 1ರಂದು ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಹಾಗಾಗಿ ನಾವು ಈ ತಿಂಗಳಲ್ಲಿ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ವಿ. ಇವತ್ತು ತುಂಬ ಅಚ್ಚುಕಟ್ಟಾಗಿ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಶ್ರೀಧರರು ಮತ್ತು ಹಾಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸೇರಿ ಇವತ್ತು ನಾವು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮ ಸುಂದರ ಸಂಜೆ ಅಂತಲೇ ಹೇಳಬೇಕು. ಯಾಕಂದರೆ ನಮಗೆ ಮಳೆ ಬರದೇ ಇವತ್ತು ಸಂಜೆ ಅದ್ಭುತವಾಗಿ ಕಾರ್ಯಕ್ರಮ ನಡೆಸೋದಕ್ಕೆ ಅವಕಾಶ ಸಿಕ್ಕಿದೆ ಅಂತಂದರೆ ನಾವು ಇದನ್ನು ಸುಂದರ ಅಂತಲೇ ಹೇಳಬೇಕು. ಹಾಗಾಗಿ ಇವತ್ತು ನಮ್ಮ ಗಣ್ಯ ಅತಿಥಿಗಳು ಬಂದಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಎಲ್ಲ ಪತ್ರಿಕೆಗಳ ಚಾನಲ್ಗಳ ಸಂಪಾದಕರನ್ನ ಒಗ್ಗೂಡಿಸೋದು, ಒಂದು ಕಡೆ ಸೇರಿಸೋದು ಬಹುಶಃ ದೊಡ್ಡ ದುಸ್ಸಾಹಸ ಕೆಲಸ ಅಂತ ನನಗೆ ಪ್ರಯತ್ನ ಮಾಡಿದ್ದಾರೆ. ಕೆಲವು ಎಲ್ಲ ಸಂಪಾದಕರು ಬಂದಿದ್ದಾರೆ, ಇನ್ನು ಕೆಲವರು ಕಾರ್ಯನಿಮಿತ್ತ ಬಂದಿಲ್ಲ. ಯಾಕಂದರೆ ಒಂದು TV ಅಥವಾ ಒಂದು ಪತ್ರಿಕೆಯ ಸಂಪಾದಕ ಅಂದರೆ ಕೆಲಸಗಳು ಜಾಸ್ತಿ ಇರುತ್ತೆ. ಕಾರ್ಯನಿಮಿತ್ತ ಕೆಲವರು ಬರದೇ ಇರ್ಬೋದು. ಮತ್ತು ಬಂದು ಇವತ್ತು ಪ್ರಶಸ್ತಿ ಅಂದರೆ ಸನ್ಮಾನ ಸ್ವೀಕರಿಸಿದಂಥ ಎಲ್ಲ ಇವತ್ತು ಈ ಸಂಪಾದಕರಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ, ಯಾಕೆಂದರೆ ಒಂದು ಸಂಪಾದಕರಾಗಬೇಕು ಒಂದು TVಗೋ ಅಥವಾ ಒಂದು ಪತ್ರಿಕೆಗೆ ಅಂತೇಳಿದರೆ ಕನಿಷ್ಠ ಒಂದು 15-20 ವರ್ಷ ಅನುಭವ ಆಗಲೇಬೇಕು ಅಲ್ವಾ? ಇನ್ನು ಅದು ಕಡಿಮೆನೇ ಅನಿಸುತ್ತೆ. 15-20 ವರ್ಷ ಆಗಲೇಬೇಕು ಅಲ್ವಾ? 15 ವರ್ಷ 20 ವರ್ಷ ಅನುಭವ ಆಗಿರ್ತಕ್ಕಂಥವ್ರಿಗೆ ಮಿನಿಮಮ್ ಕನಿಷ್ಠ ಅಷ್ಟು. ಮತ್ತು ಸಂಪಾದಕರು ಅಂದಮೇಲೆ ಹೆಚ್ಚು ಜವಾಬ್ದಾರಿ ಜಾಸ್ತಿ. ಬೇರೆ ರಿಪೋರ್ಟರ್ಸ್ ಆದರೆ ಅವ್ರ ಕೆಲಸ ಮುಗಿದ ಮೇಲೆ ಮನೆಗೆ ಹೋಗ್ಬಿಡ್ತಾರೆ. ಸಂಪಾದಕರಂದರೆ ಕೊನೆಯವರೆಗೂ ಕೂಡ ಇರಬೇಕು. ಹೆಚ್ಚಿನ ಜವಾಬ್ದಾರಿ ಸಂಪಾದಕರ ಮೇಲೆ ಇರುತ್ತೆ ಅಂತೇಳಿ ಸಂಪಾದಕ ಸ್ಥಾನ ಒಂದು ಏರಬೇಕಾಗಿದ್ದರೆ ಭಾಳಷ್ಟು ವರ್ಷ ನೀವು ಕೆಲಸ ಮಾಡಿ ಎಲ್ಲ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ನಂಬಿಕೆ ಬಂದಾಗ ಮಾತ್ರ ನಿಮಗೆ ಆ ಸ್ಥಾನವನ್ನು ಸಿಗೋದು. ಅಂಥ ಒಂದು ಸ್ಥಾನವನ್ನು ನೀವೆಲ್ಲ ಕೂಡ ಅಲಂಕರಿಸಿದ್ದೀರ. ಮುಂದಕ್ಕೆ ನಿಮ್ಗೆ ಇನ್ನೂ ಚೆನ್ನಾಗಿ ಒಳ್ಳೆಯದಾಗಲಿ, ಭವಿಷ್ಯ ಇನ್ನೂ ಉಜ್ವಲವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆಗೆ ಹೇಳಿ ಯಾರ್ಯಾರು ಶ್ರಮಿಸಿದ್ದಾರೆ ಅವರಿಗೆಲ್ಲ ಕೂಡ ಭಾಳ ಜನ ಇದ್ದಾರೆ. ಅದರಲ್ಲಿ ಕೆಲವರಿಗೆ ಇವತ್ತು ಸನ್ಮಾನ ಮಾಡಿದ್ದಾರೆ. ನಾನು 94ರಲ್ಲಿ ವೀರಪ್ಪನವ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾಗ ನಮ್ಮ ಶಿವಣ್ಣವರು, ಆಗ ಇದು ಇಷ್ಟು ನೀಟಾಗಿರಲಿಲ್ಲ, ಕಾಂಪೌಂಡು ಇರಲಿ ಅನಿಸುತ್ತೆ, ಆಗ ನನ್ನ ಕರೆದು ಅವಾಗ 93-94ರಲ್ಲಿ ಬೋರ್ಡು ಸಮೇತ ಇದೆಯಲ್ಲ ಆ ಕಾಲದಲ್ಲಿ ಹಾಕ್ಸಿದ್ರು. ಆಗಲಿಲ್ಲೂ ಕೂಡ ನನಗೆ ವರ್ಷ 2 ವರ್ಷ 3 ವರ್ಷಕ್ಕೊಂದ್ಸಲಿ ತಾವೆಲ್ಲ ಕರೆದು ಕಾರ್ಯಕ್ರಮಗಳಲ್ಲಿ ಕರೀತಾ ಇರ್ತೀರ. ಮತ್ತು ಇವತ್ತು ನಮ್ಮ ಈ ಒಂದು ಮಾಜಿ ಅಧ್ಯಕ್ಷರು ನಮ್ಮ ಯಾರು ಪೊನ್ನಪ್ಪ ಅವ್ರಿಗೂ ಕೂಡ